ಸಾರಿಗೆ ಸಚಿವರೇ ನೀವು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ನೋಡಿ. ಪ್ರಯಾಣಿಕ ಅಂದ್ರೆ ಜೀವದ ಮೇಲೆ ಸರ್ಕಾರಕ್ಕೆ ಏನು ಕಾಳಜಿ ಇಲ್ವಾ? ಜನರ ಜೀವದ ಚೆಲ್ಲಾಟ ಆಡ್ತಾ ಇದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ? ನಿದ್ರೆಗೆ ಜಾರಿದ್ದಾರಾ ಹಾಗಾದ್ರೆ ಗದಗ್ನ ಉಸ್ತುವಾರಿ ಸಚಿವರು? ಜೀವದ ಹಂಗು ತೊರೆದು ಬಸ್ನಲ್ಲಿ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಹೆಡ್ಲೈಟ್ ಇಲ್ಲದ ಬಸ್ ಅಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಜನರು. ಇದಕ್ಕೆ ಸಂಬಂಧಪಟ್ಟಂತಹ ಸಾರಿಗೆ ಅಧಿಕಾರಿಗಳು ಮಾತ್ರ ಗಪ್ಚು, ನಮಗೆ ಅದಕ್ಕೆ ಏನು ಸಂಬಂಧ ಇಲ್ಲ, ಹೇಗೆ ಪ್ರಯಾಣ ಮಾಡೋದು ನಮ್ಗೇನು ಬರುತ್ತೆ? ಶಕ್ತಿ ಯೋಜನೆ ಬಂದಿದ್ದು ಒಂದಿಲ್ಲ ಒಂದು ಅವಾಂತರಗಳು ಸೃಷ್ಟಿ ಆಗ್ತಿದ್ದಾವೆ. ಹಾಗಾದ್ರೆ ಪ್ರಯಾಣಿಕರ ಜೀವದ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಅದಕ್ಕೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ ಸರ್ಕಾರ. ಆದ್ರೂ ಕೂಡ ಯಾಕಿಷ್ಟೊಂದು ಬೇಜವಾಬ್ದಾರಿ, ಯಾಕಿಷ್ಟೊಂದು ನಿರ್ಲಕ್ಷ್ಯ? ಹಾಗಾದ್ರೆ ಜನರ ಜೀವದ ಚೆಲ್ಲಾಟ ಆಡ್ತಿದೆಯಾ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆಯಲ್ಲಿ ಗದಗ್ನ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ? ಏನಾದ್ರು ನಿದ್ರೆ ಜಾರಿದಾರಾ? ಹಿಂಗೆ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ. ಜೀವವನ್ನ ಕೈಯಲ್ಲಿಟ್ಕೊಂಡು ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಗೊಳಿಸುವಂತಹ ಪರಿಸ್ಥಿತಿಗೊಳಗಾಗಿದ್ದಾರೆ. ಆ ಬಸ್ನಲ್ಲಿ ಹೇಳಿ ಕೇಳಿ ಹೆಡ್ಲೈಟ್ ಇಲ್ಲ, ಹೆಡ್ಲೈಟ್ ಇಲ್ಲದೆ ಬಸ್ ಅನ್ನ ಹಾಗೆ ಚಲಾಯಿಸ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ. ಆ ರಸ್ತೆಯಲ್ಲಿ ಗುಂಡಿ ತಗ್ಗು ಎಲ್ಲಿರುತ್ತದೇ ಗೊತ್ತಾಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇದಕ್ಕೆ ಅಟ್ಲೀಸ್ಟ್ ಅಧಿಕಾರಿಗಳಾದ್ರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ? ಅಧಿಕಾರಿಗಳು ಮಾತ್ರ ಗಪ್ಚುಪ್ ಆಗಿದ್ದಾರೆ. ಒಂದು ಚೂರು ಏನಾದ್ರೂ ಆದ್ರೆ ಎಲ್ಲರೂ ಕೂಡ ಸಾವನ್ನಪ್ತಾರೆ. ಗಜೇಂದ್ರಗಡ ಟು ಗದಗ ಮಾರ್ಗದಲ್ಲಿ ಸಂಚರಿಸುವಂತಹ ಬಸ್ ಇದು K22 F1932 ಗಜೇಂದ್ರಗಡದಿಂದ ನಿನ್ನೆ ಸಂಜೆ 6:30ಕ್ಕೆ ಹೊರಟಿರುವಂತಹ ಬಸ್ ಇದು. ಸುಮಾರು 22 ಕಿಲೋಮೀಟರ್ ವರೆಗೂ ಕೂಡ ಹೆಡ್ಲೈಟ್ ಇಲ್ಲದೆ ಸಂಚಾರ ಮಾಡಿದ್ದಾರೆ. ಹೇಳಿ ಕೇಳಿ ಇಲ್ಲಿ ಹಳ್ಳಿಗಳಿರ್ತಾವೆ, ಅಲ್ಲಿ ಹೆಡ್ಲೈಟೇ ಇರಲ್ಲ, ಕತ್ಲಿರುತ್ತೆ ನೋಡಿ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಎಷ್ಟರ ಮಟ್ಟಿಗೆ ಕತ್ಲಿದೆ, ಹೆಡ್ಲೈಟ್ ಇಲ್ಲ, ಹಾಗೆ ಚಲಾಯಿಸ್ತಿದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಇದಕ್ಕೆ ಏನ್ ಮಾಡ್ತಿದ್ದಾರೆ? ಅಲ್ಲಿ ಗದಗನ ಉಸ್ತುವಾರಿ ಸಚಿವರು ಕಣ್ಮುಚ್ಕೊಂಡು ಕೂತಿದಾರ? ಏನಾದ್ರೂ ಅವಘಡ ಸಂಭವಿಸಿದ್ರೆ ಅವಾಗ ಬರೋದು, ಅಯ್ಯೋ ಮಾಡಿಸ್ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು. ಸುಮಾರು 22 ಕಿಲೋಮೀಟರ್ ರೀ, 22 ಕಿಲೋಮೀಟರ್ ಹಾಗೆ ಚಲಾಯಿಸ್ಕೊಂಡು ಹೋಗಿದ್ದಾರೆ ಚಾಲಕ. ಏನ್ ಮಾಡೋದು? ಕೆಲಸ ಹೋಗುತ್ತೆ ಏನಾದ್ರೂ ಹೇಳಿದ್ರೆ, ಅನಿವಾರ್ಯ ಮಾಡಲೇಬೇಕು. ಜೀವ ಕೈಯಲ್ಲಿ ಹಿಡಿದುಕೊಂಡು ಬೆಟಗೇರಿಯ KSRTC ಡಿಪೋವರೆಗೂ ಕೂಡ ಇದೇ ರೀತಿಯಾಗಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಯಾವುದೇ ರೀತಿಯಾದಂತಹ ಹೆಡ್ಲೈಟ್ ಇಲ್ಲ. ಅಟ್ಲೀಸ್ಟ್ ಹೆಡ್ಲೈಟ್ ಅನ್ನ ಹಾಕಿಸ್ಕೊಡ್ಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ವಾ?